ग्लोबल लिंगायत महासभा बसवा समर्थक संगठनों और बसवराज धनूर के नेतृत्व में पत्रिका भवन में एक प्रेस मीट का आयोजन किया गया। प्रेस मीट को संबोधित करते हुए डॉक्टर बसवलिंगा पट्टदेवरू शहरी विकास प्राधिकरण के पूर्व अध्यक्ष बाबूवाली और बसवराज धनूर ने 30 अप्रैल को बसव जयंती के दिन अखिल भारतीय वीरशैव लिंगायत महासभा द्वारा आयोजित पंचाचार्य युग्मनोत्सव कार्यक्रम की कड़ी निंदा की। इस अवसर पर गुरु बसवा पट्टदेवरू, अक्का गंगांबिका, बसवराज और अन्य उपस्थित रहे। कैमरामैन पपुराज का कवरेज। वीरशैव महासभೆಯ ರಾಷ್ಟ್ರೀಯ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಆಗಿರುವ ಈಶ್ವರ್ ಖಂಡ್ರೆ ಅವರ ಹತ್ತಿರ ನಾವೆಲ್ಲರೂ ಸೇರಿಕೊಂಡು ಒಂದು ಮನವಿಯನ್ನು ನಿಯೋಗವನ್ನು ಹೋಗ್ತಾ ಇದ್ದೀವಿ. ಅವರು ಆ ಬಿದ್ರಿಯವರ ಮೇಲೆ ಒತ್ತಡ ಹಾಕಿ ಅದನ್ನು ಹಿಂತಗಳನ್ನು ಮಾಡಬಹುದು ಅಂತ ನಮ್ಮದೊಂದು ನಿರೀಕ್ಷೆ ಅದ. ಇನ್ನು ಇದು ಯಾವುದೂ ಕೈ ಉಳಿದಿದ್ದಾಗ ಕೊನೆಯ ಅಸ್ತ್ರ ಏನು ಅಂದ್ರೆ ನಾವೆಲ್ಲ ಸಾವಿರಾರು ಜನ ಎಲ್ಲಾ ಜಿಲ್ಲೆಗಳಿಂದ ಎಲ್ಲಾ ತಾಲೂಕು ಅರಿವಿಲ್ದವರು, ಇತಿಹಾಸದ ಬಗ್ಗೆ ಗೊತ್ತಿಲ್ದವರು ಮಾಡಿದ್ರ ಅದಕ್ಕೆ ಮಾಫಿ ಇರ್ತದೆ. ಆದ್ರ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಅದು ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆ. ನಾವು 114 ವರ್ಷದ ಇತಿಹಾಸವುಳ್ಳವರು ಅಂತ ಹೇಳ್ತಾರೆ. ಅದರ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರ್ ಶಿವಶಂಕರಪ್ಪ ಅವರು, ಈಶ್ವರ್ ಖಂಡ್ರೆ ಅವರಾಗ್ಲಿ, ಇವರೆಲ್ಲರಿಗೆ ಬಸವಣ್ಣನವರ ಬಗ್ಗೆ ಅಗಾಧವಾದಂತಹ ಜ್ಞಾನದ ಇಂಥ ಒಂದು ಸಂಸ್ಥೆ ಇವತ್ತು ಬಸವ ಜಯಂತಿಯ ಮಹತ್ವ ಅವ್ರಿಗೆ ಗೊತ್ತದ. ಆದ್ರೂ ಅವತ್ತಿನ ದಿನನೇ ಪಂಚಾಚಾರ್ಯ ಯುಗಮಾನೋತ್ಸವವನ್ನ ಹಮ್ಮಿಕೊಳ್ಳುವ ಕಾರಣ ಏನು? 100 ವರ್ಷ ಆಯ್ತು ಆಚರಣೆ ಮಾಡ್ಲಿಕ್ಕೆ ಬಸವ ಜಯಂತಿಗೆ. 114 ವರ್ಷದ ಇತಿಹಾಸದ. ಇಷ್ಟು ವರ್ಷದ ಇತಿಹಾಸದಲ್ಲಿ ಎಂದೂ ಮಾಡ್ಲಾರ್ದಂಥದ್ದು ಇವತ್ತು ಯಾಕೆ ಮಾಡ್ಲತ್ತಾರ? ಇದು ಹಿಂದಿರುವಂತ ಹುನ್ನಾರ ಏನು, ಷಡ್ಯಂತ್ರ ಏನು? ಅದಕ್ಕಾಗಿ ನಾವು ಅದನ್ನ ಖಂಡಿಸಿ, ಅದು ಬೆಳೆಗುಡಬಾರ್ದು, ಮೊಳಕಿದ್ದಾಗೆ ಚೂಟಾಗಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ತೀವ್ರವಾಗಿ ಖಂಡಿಸಿ ಅವ್ರು ಹಿಂತಗೋಬೇಕು. ಇಲ್ಲಾಂದ್ರೆ ಬಹಳ ದೊಡ್ಡ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನು ಈ ಮೂಲಕ ಕೊಡ್ತೀವಿ. ಆದ್ರೆ ಬಸವ ಜಯಂತಿ ಮಾಡ್ತಕ್ಕಂಥದ್ದು, ಬಸವ ಜಯಂತಿ ದಿವಸ, ಬಸವಣ್ಣನ ಜಯಂತಿ ದಿವಸ ಮಾಡ್ತಕ್ಕಂಥದ್ದು, ಅವತ್ತೇ ಅವತ್ತಿನ ದಿವಸ ಅವ್ರ ಜಯಂತಿ ಇದ್ರು ನಮಗೆ ಅಭ್ಯಂತರವಿರಲಿಲ್ಲ. ಹಾಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ವೀರಶೈವರು ಲಿಂಗಾಯತರು ಅಂತ ಬರ್ಗೋಟಿ ಕಡೆಯಿಂದ ನಾವು ಕೇಳುತ್ತಿದ್ದೇವೆ. ಮತ್ತು ಇತ್ತೀಚೆಗೆ